जलबिंबाय विद्महे नीलपुरुषाय धीमहि तन्नो वरुण प्रचोदयात्। ಎಲ್ಲರೂ ಕಾಣಿಸಿದ್ಲಾ? ಎಲ್ಲೂ ಕಾಣಿಸ್ಲಿಲ್ಲ ನನಗೆ. ಇಂಚಿಂಚು ಹುಡುಕಿದ್ವಿ, ಎಲ್ಲೂ ಕಾಣಿಸ್ಲೇ ಇಲ್ಲ. ಆ ಕಡೆ ಎಲ್ಲ ನೋಡ್ಬೇಕಾಗಿತ್ತು. ಆ ಕಡೆ ಎಲ್ಲ ನೋಡ್ಕೊಂಡು ಬಂದೆ, ಎಲ್ಲೂ ಅವಳು ಕಾಣಿಸ್ತಾ ಇಲ್ಲ. ಈಗ ಬೇಜಾರು ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಅದಕ್ಕೆ ಮನ್ಸು ಮುರಿಯೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಈಗ ಅದಕ್ಕೆ ಕಾಣಿಸ್ತಿಲ್ಲ ಅಂದ್ರೆ ಅದಕ್ಕೆ ನೀನೇ ಕಾರಣ. ಪ್ರದ್ಯುಮ್ನ ಹುಡುಕೊಂಡು ಕಾಡ್ಕಿನಾರು ಹೋಗ್ಬಿಡ್ಲಾ? ಕಾಡ್ಗೋಗಿ ನೋಡ್ಕೊಂಬರ್ತೀನಿ. ಬೇಡಪ್ಪ. ಛಾಯಾ, ನಿಮ್ಮಮ್ಮ ಪ್ರದ್ಯುಮ್ನ ಕಾಡಿಗೆ ಹೋಗಿದ್ದಾನೆ, ಅಮ್ಮ ಈಗ ಕಾಣಿಸ್ತಿಲ್ಲ. ಈಗ ನೀನು ಹೊರಟೋದ್ರೆ ಅಪ್ಪ ಪ್ಲೀಸ್ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡೋಣ. ಸುಮ್ಮನೆ ಇದ್ರೆ ಆಗಲ್ಲ, ಮಾಯಿಗೆ ಹೇಳಲೇಬೇಕು. ಯಾರ್ ನೀವೆಲ್ಲ? ಯಾಕೆ ನನ್ ಬೆನ್ನಿಂದ ಬಿದ್ದಿದ್ದೀರಾ? ಇವತ್ತು ನಿನ್ನ ಪಾಲಿನ ಶನಿ ನಾವು. ಹೆಂಗ್ ತಪ್ಸ್ಕೋತಿ ಇವಾಗ? ತಪ್ಪಿಸ್ಕೊಂಡ್ಬಿಡ್ತೀಯಾ? ನೋಡ್ತೀನಿ, ನಾನು ನೋಡ್ತೀನಿ. ಅಯ್ಯೋ ದೇವ್ರೆ, ಕಾಡಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಪ್ರದ್ಯುಮ್ನ ನಂಗೆ ಏನಾದ್ರೂ ಆಗ್ಬಿಟ್ರೆ? ಅಣ್ಣ, ಏನನ್ನ ಅವನು ಬೆಂಕಿ ಮೇಲೆ ಹಂಗಾರ ಹೋಗ್ಬಿಟ್ಟ? ಇವನ್ ಯಾವನೋ ಸಾಮಾನ್ಯದವನ ಅಲ್ಲ. ಇವನಲ್ಲಿ ಏನೋ ಒಂದ್ ಶಕ್ತಿ ಇದೆ. ಇಲ್ಲ ಅಂದ್ರೆ ಹಾವು ಇವನಿಗೆ ತಲೆಬಾಗುತ್ತಾ? ಜೇನುಗಳು ಇವನಿಗೆ ಕಚ್ಚಲೇ ಇಲ್ಲ, ಎಲ್ಲ ನಮಗ್ ಬಂದು ಕಚ್ಬಿಟ್ಟು ಈಗ ನೋಡಿದ್ರೆ ಬೆಂಕಿ ಹಾರ್ಕೊಂಡು ಹೋಗ್ಬಿಟ್ಟ. ಅಣ್ಣ, ದುಡ್ಗಿದ್ ಎಲ್ಲ ಬೇಡ, ಹೊರಟೋಗೋಣ ಬಾ, ಇಲ್ಲಾಂದ್ರೆ ನಮಗ್ ಒಳ್ಳೇದಾಗಲ್ಲ. ಹೇ, ನಿನಗೆ ಅಷ್ಟೊಂದು ಭಯ ಇದ್ರೆ ತೊಲಗೋ, ಇನ್ನೊಂದು ಪಾಲು ಕಡಿಮೆ ಆಗುತ್ತೆ. ನಾನು ಒಂದ್ಸತಿ ಕೆಲಸ ತಗೊಂಡ್ಮೇಲೆ ಯಾವತ್ತು ಹಿಂದೆ ತಿರುಗಿ ನೋಡೋದಿಲ್ಲ. ತಪ್ಪಿಸ್ಕೊಂಡು ಹೋದ್ರೆ ಏನಾಯ್ತು? ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೇಕು.
ಓ ಮೈ ಗಾಡ್, ಬೆಂಕಿ! ಅಯ್ಯೋ ಬೆಂಕಿ! ಯಾರಾದ್ರೂ ಕಾಪಾಡಿ! ದೊಡ್ಡಮ್ಮನ ವಾಯ್ಸ್ ಇದ್ದಂಗಿದ್ಯಲ್ಲ. ಅಯ್ಯೋ ಬಂಡೆ ಬಂಡೆ ಬರ್ತೀನಿ, ಯಾರಾದ್ರೂ ಕಾಪಾಡಿ! ಅಯ್ಯೋ ದೊಡ್ಡಮ್ಮ ಇಲ್ಲಿ ಯಾಕೆ ಬಂದಿದ್ದಾರೆ? ಯಾರಾದ್ರೂ ಕಾಪಾಡಿ! ಆಮ್ರಪಾಲಿ, ಆಮ್ರಪಾಲಿ! ಪುಟಾಣಿ, ಎಷ್ಟು ಧೈರ್ಯ ನಿನ್ಗೆ? ಎಲ್ಲ ಕೆಲಸ ಹಾಳು ಮಾಡ್ದೆ ನೀನು. ಸಾರಿ ಆಮ್ರಪಾಲಿ, ನಂಗೆ ಬೇರೆ ದಾರಿ ಇರ್ಲಿಲ್ಲ. ದೊಡ್ಡಮ್ಮ ಸಿಕ್ಕಾಕೊಂಡಿದ್ದಾರೆ, ಅವ್ರನ್ನ ಸೇವ್ ಮಾಡ್ಬೇಕು. ಯಾರಾದ್ರೂ ಇದ್ದೀರಾ? ಅಯ್ಯೋ ಆಮ್ರಪಾಲಿ, ಅಲ್ಲಿ ನೋಡಲಿ, ದೂರದಲ್ಲ ಬಂಡೆ ಉಳ್ಕೊಂಡ್ ಬರ್ತಿದೆ. ದೊಡ್ಡಮ್ಮನ ಹತ್ರನೇ ಬರ್ತಿದೆ. ಆಮ್ರಪಾಲಿ ಬಾ, ದೊಡ್ಡಮ್ಮನ ಕಾಲ್ ಸಿಕ್ಕಾಕೊಂಡಿದೆ, ಅವ್ರನ್ನೋಗಿ ಎಪ್ಸೋಣ. ನೀನ್ ಹೋಗು ಪುಟಾಣಿ, ಅವ್ರಿಗೆ ಸಹಾಯ ಮಾಡು. ಆಮ್ರಪಾಲಿ ನೀನು ಬಾ ನನ್ನ ಜೊತೆ ಪ್ಲೀಸ್. ನಾನು ಪಂಚಭೂತ ಆವಾಹನೆ ಮಾಡ್ಬೇಕು. ಪ್ಲೀಸ್ ಆಮ್ರಪಾಲಿ, ಇನ್ನು ಆಮೇಲೆ ಒಬ್ಳೆ ಮಾಡು, ನಾನಿನ್ನ ಡಿಸ್ಟರ್ಬ್ ಮಾಡಲ್ಲ. ಈಗ ಬಾ ನನ್ನ ಜೊತೆ. ದೊಡ್ಡಮ್ಮನ್ ಸೇವ್ ಮಾಡ್ಬೇಕು, ಪಾಪ ನೋಡಿ ಎಷ್ಟು ಒದ್ದಾಡ್ತಿದ್ದಾರೆ. ಸರಿ ನಡಿ. ಅಮ್ಮ, ಆ ಬಂಡೆ ನನ್ ಕಡೆನೆ ಬರ್ತಾ ಇತ್ತು, ಆದ್ರೆ ನೀವಿಬ್ರೆ ಹೇಗ್ ಬಂದ್ರಿ? ಅದು ಏನಾಯ್ತು ಅಂತಂದ್ರೆ ದೊಡ್ಡಮ್ಮ, ಬಂಡೆ ನಿಮ್ ಕಡೆಗೆ ಬರ್ತಾ ಇತ್ತು, ನಾವು ಹಾಗೆ ಅನ್ಕೊಂಡ್ವಿ. ಅದೇ ಲಾಸ್ಟ್ ಮಿನಿಟ್ ಅಲ್ಲಿ ಆ ಕಡೆಗೆ ಹೊಟ್ಟೋಯ್ತು. ಥ್ಯಾಂಕ್ಸ್ ಅಮೃಪಾಲಿ. ಅಲ್ಲಮ್ಮ, ನೀವ್ ಕಾಡಲ್ಲಿ ಏನ್ ಮಾಡ್ತಿದ್ದೀರಾ? ನಿಮ್ಗೇನಾದ್ರೂ ಆಗಿದ್ರೆ? ನಾವು ನೀವ್ ಕೂಗೋದನ್ ಕೇಳಿಸ್ಕೊಂಡ್ವಿ, ಬಂದ್ವಿ, ಸರಿ ಹೋಯ್ತು. ಇಲ್ಲ ಅಂದಿದ್ರೆ ದೊಡ್ಡ ಅನಾಹುತಾನೇ ಆಗಿರ್ತಿತ್ತು. ಹೌದು ದೊಡ್ಡಮ್ಮ, ನೀವ್ ಯಾಕೆ ಬರಕ್ ಹೋದ್ರಿ? ಅದು ಪ್ರದ್ಯುಮ್ನಂಗೆ ಏನಾದ್ರೂ ಆಗ್ಬಿಟ್ರೆ ಅಂತ. ಏನ್ ದೊಡ್ಡಮ್ಮ, ಅಣ್ಣ ಆರಾಮಾಗೆ ಇರ್ತಾನೆ, ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಾ? ಹಾಗಲ್ಲ ಪುಟಾಣಿ, ಬೆಂಕಿ ಬಿದ್ದಿದೆ ಕಾಡಲ್ಲಿ. ಪ್ರದ್ಯುಮ್ನ ಏನಾದ್ರೂ ಸಿಕ್ಕಾಕೊಂಡ್ಬಿಟ್ಟಿದ್ರೆ? ಹೌದಾ? ನೀವ್ ಹೋದ್ರೆ ಅವನ್ನ ಉಳ್ಸಕ್ ಆಗತ್ತಮ್ಮ? ಅದು ಬೆಂಕಿ ಮಧ್ಯ. ಒಂದ್ ಕೆಲ್ಸ ಮಾಡಿ, ನೀವ್ ದೇವಸ್ಥಾನಕ್ ಹೋಗಿ, ಬೃಂದಾನು ಬರ್ತಾಳೆ ನಿಮ್ ಜೊತೆ. ನಾನಾ? ಹೌದು ದೊಡ್ಡಮ್ಮ, ಬನ್ನಿ ಹೋಗೋಣ. ಅಲ್ಲ, ಆದ್ರೆ ಪ್ರದ್ಯುಮ್ ನನ್ಗೆ ಏನು ಆಗಲ್ಲ. ಅವನು ಒಬ್ನೇ ಇದ್ದಾನ ಆಮ್ರಪಾಲಿ, ನನ್ ಮನ್ಸ್ ತಡಿಯಲ್ಲ. ಹಾಗಂತ ನೀವ್ ಅಲ್ಲಿಗ್ ಹೋದ್ರೆ ನಿಮ್ಗೆ ಅಪಾಯಮ್ಮ. ಆಮ್ರಪಾಲಿ, ಒಂದು ನನ್ನನ್ ಹೋಗಕ್ ಬಿಡು, ಇಲ್ಲ ನೀನ್ ಹೋಗ್ ಕರ್ಕೊಂಡ್ ಬಾ. ಸರಿ, ಹಾಗಿದ್ರೆ ನಾನೇ ಹೋಗ್ ಬರ್ತೀನಿ. ದೊಡ್ಡಮ್ಮ, ನಿಮ್ಗ್ ಹೋಗಕ್ ಆಗಲ್ಲ. ಆಮ್ರಪಾಲಿ, ನೀನೇ ಹೋಗ್ಬೇಕು.
ಏನು ಮಾಡಲಿ? ಪಿತಾಶ್ರೀಯವರು ನನ್ನ ಸಂಪರ್ಕ ಮಾಡಲೆ ಅಥವಾ ಆಪತ್ ಬಾಂಧವನನ್ನು ಕಾಪಾಡಲೆ? ಹೇಳ ಅಮೃಪಾಲಿ, ಹೋಗ್ತೀಯಲ್ಲ? ನಾನೇ ಹೋಗ್ತೀನಮ್ಮ. ಮಾತು ಕೊಡು, ಅವನ್ನ ಹುಷಾರಾಗಿ ಕರ್ಕೊಂಡ್ ಬರ್ತೀನಿ ಅಂತ. ಮಾತ್ ಕೊಡ್ತಾ ಇದ್ದೀನಿ, ಆಪತ್ ಬಾಂಧವಂಗೆ ಏನು ಆಗದೆ ಇರೋ ತರ ನಾನ್ ವಾಪಸ್ ಕರ್ಕೊಂಡ್ ಬರ್ತೀನಿ. ಪುಟಾಣಿ, ಅಮ್ಮನ್ ಕರ್ಕೊಂಡ್ ಹೋಗು. ಬನ್ನಿ ದೊಡಮ್ಮ. ಕ್ಷಮಿಸಿ ಪಿತಾಶ್ರೀ. ಅಮ್ಮ, ನನ್ನ ಎಷ್ಟು ದೂರ ಕರ್ಕೊಂಡ್ ಬಂದಿದ್ಯಾ. ದಾರಿಯಲ್ಲಿ ಏನೇ ಕಷ್ಟ ಇದ್ರು, ಏನೇ ಪ್ರಾಬ್ಲಮ್ಸ್ ಇದ್ರು, ನಾನ್ ನಿಲ್ದಿರೋ ಹಾಗೆ, ನಾನ್ ಸೋಲ್ದಿರೋ ಹಾಗೆ ಕರ್ಕೊಂಡ್ ಬಂದಿದ್ಯಾ. ನಮ್ಮಪ್ಪ ನನ್ನ ಮಗ ಅಂತ ಒಪ್ಕೊಳ್ಳೋ ಹಾಗೆ ಮಾಡ್ಬಿಡಮ್ಮ. ಕೈ ಬಿಡ್ರು, ಯಾರು ನೀವೆಲ್ಲ? ನಾವೆಲ್ಲ ನಿನ್ ಫ್ರೆಂಡ್ಸ್ ಕಣ. ಯಾರು ನೀವೆಲ್ಲ? ನನ್ನಿಂದ ಏನ್ ಬೇಕು ನಿಮ್ಗೆ? ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಯಾಕೆ ನನ್ ಬೆನ್ನಿಂದ ಬಿದ್ದಿದ್ದೀರಾ? ನೀನ್ ಮಾಡ್ತಾ ಇರೋ ಕೆಲಸ ನಮಗ್ ಇಷ್ಟ ಇಲ್ಲ. ಫ್ರೆಂಡ್ ಅಂದ್ಮೇಲೆ ಬುದ್ಧಿ ಹೇಳೋದು ನಮ್ ಕೆಲಸ ಅಲ್ವಾ? ಆದ್ರೆ ನೀನ್ ಬುದ್ಧಿ ಹೇಳಿದ್ರೆ ಕೇಳ್ತಾ ಇಲ್ಲ. ನೋಡ್ ಮರಿ, ಬೆಂಕಿ ಹಚ್ಚಬೇಡ ಅಷ್ಟೇ. ನೋಡಿ, ನೀವ್ ಯಾರಂತ ನನಗ್ ಗೊತ್ತಿಲ್ಲ. ನಿಮ್ ಹತ್ರ ಜಗಳ ಆಡಕ್ಕೆ, ನಿಮಗ್ ನೋವು ಮಾಡಕ್ ನನಗ್ ಇಷ್ಟ ಇಲ್ಲ. ನೀನು ನಮಗ್ ನೋವು ಮಾಡ್ತೀಯ. ನೀವೆಲ್ಲ ನನ್ನ ಬೇರೆಯವ್ರಂತ ಅನ್ಕೊಂಡಿರ್ಬೇಕು. ಇದೆಲ್ಲ ನಮ್ಮ ಅಪ್ಪನ್ಗೋಸ್ಕರ ಮಾಡ್ತಾ ಇದೀನಿ. ನನ್ ತಂಟೆಗೆ ಬರ್ಬೇಡಿ.